ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಚಿತ್ರದುರ್ಗ ಜಿಲ್ಲೆಯಲ್ಲಿ ವ್ಯಾಪಕ ವಂಚನೆ ಪ್ರಕರಣವೊಂದು ಬೆಳಕಿಗೆ ಬಂದಿದೆ. ಎಸ್ಎಲ್ವಿ ಮಹಿಳಾ ಮಾರ್ಟ್ನಿಂದ 860 ಮಹಿಳೆಯರಿಗೆ 60 ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಆಂಧ್ರ ಮೂಲದ ಎಸ್ಎಲ್ವಿ ಮಹಿಳಾ ಮಾರ್ಟ್ ಕಂಪನಿ ಕರ್ನಾಟಕದಲ್ಲಿ 9 ಕಡೆ ಬ್ರಾಂಚ್ ತೆರೆಯಲಾಗಿದ್ದು, ಹಣ ಕಳೆದುಕೊಂಡವರಿಂದ ಎಸ್ಪಿ ಕಚೇರಿಯಲ್ಲಿ ದೂರನ್ನು ನೀಡಲಾಗಿದೆ. ಚಿತ್ರದುರ್ಗದಲ್ಲಿ ಮಹಿಳೆಯರಿಗೆ ವರ್ಕ್ ಫ್ರಮ್ ಹೋಮ್ ಅಡಿಯಲ್ಲಿ ಗೃಹೋಪಯೋಗಿ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಡುವ ಕೆಲಸವನ್ನು ಈ ಎಸ್ಎಲ್ವಿ ಕಂಪನಿ ನೀಡಿತ್ತು. ಈ ಕೆಲಸ ಮಾಡುವಾಗ ಮೊದಲು ಕಂಪನಿಗೆ ಹಣ ಮುಂಗಡ ಪಾವತಿ ಮಾಡಿರಬೇಕಾಗಿತ್ತು. ಮುಂಗಡ ಹಣದ ಆಧಾರದ ಮೇಲೆ ವೇತನ ನಿಗದಿಪಡಿಸಲಾಗುತ್ತದೆ. ಮುಂಗಡ ಹಣ ಒಟ್ಟು 860 ಜನ ಮಹಿಳೆಯರಿಂದ 60 ಕೋಟಿ ಸಂಗ್ರಹಿಸಿ ಇದೀಗ ಮಹಿಳೆಯರಿಗೆ ಪಂಗನಾಮ ಇಟ್ಟಿರುವ ಘಟನೆ ನಡೆದಿದೆ. ಈ ಹಣ ಕಳೆದುಕೊಂಡಿರುವ ಮಹಿಳೆಯರು ಸಾಲ ಸೂಲ ಮಾಡಿ ಜಮೀನು ಮನೆ ಮಾರಾಟ ಮಾಡಿ ತಂದು ಹಣ ಕಟ್ಟಿದ್ದಾರೆ. ಅದೆಲ್ಲವನ್ನ ಮ್ಯಾನೇಜರ್ಗಳಾದ ಕೃಷ್ಣಮೂರ್ತಿ ಮತ್ತು ಹೇಮಂತ್ ದೋಚಿಕೊಂಡು ಹೋಗಿದ್ದಾರೆ. ಹಣ ಕಳೆದುಕೊಂಡವರು ನ್ಯಾಯಕ್ಕಾಗಿ ಪರದಾಡ್ತಿದ್ದಾರೆ ಎನ್ನುವಂಥ ಆರೋಪಗಳು ಕೇಳಿಬಂದಿದೆ. ಇನ್ನು ಕೊಟ್ಟ ಹಣ ವಾಪಸ್ ಕೊಡಿಸುವಂತೆ ಚಿತ್ರದುರ್ಗ ಎಸ್ಪಿ ಕಚೇರಿಗೆ ಮಹಿಳೆಯರು ಬಂದಿದ್ದರು. ಹಣ ಕೊಟ್ಟ ಮಹಿಳೆಯರು ಲಕ್ಷಾಂತರ ರೂಪಾಯಿ ಹಣ ಕಟ್ಟಿದ್ದು ವಿಷಯ ಕೊಡುವ ಪರಿಸ್ಥಿತಿ ಬಂದಿದೆ ಅಂತ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಶಿಲ್ಪಾ 30 ಲಕ್ಷ ಹಣ ಕಳೆದುಕೊಂಡವರು ಮಾತನಾಡಿದರು. ಅದಾದ ನಂತರ ಪುನೀತ್ 20 ಲಕ್ಷ ರೂಪಾಯಿ ಹಣ ಕಳೆದುಕೊಂಡವರು ಮಾತನಾಡಿದ್ದಾರೆ. ಈ ಒಂದು ಕಂಪನಿಯ ವಿರುದ್ಧ ಗಂಭೀರ ಆರೋಪವನ್ನು ಅಲ್ಲಿನ ಸ್ಥಳೀಯರು ಮಾಡ್ತಾ ಇದ್ದಾರೆ. ಎಸ್ಎಲ್ವಿ ಮಹಿಳಾ ಮಾರ್ಟ್ ಕಂಪನಿ ವತಿಯಿಂದ ಮೋಸ ಆಗಿದೆ ಎನ್ನುವಂಥ ಗಂಭೀರವಾದ ಆರೋಪಗಳು ಕೂಡ ಕೇಳಿ ಬಂದಿವೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆ ಯಾವ ರೀತಿ ಕ್ರಮವನ್ನು ಜರುಗಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ವರದಿ ಹರೀಶ್, ಚಿತ್ರದುರ್ಗ. ಈಗ ಒಂದು 5 ಕಾಪಿ ತಗೊಂಬರ್ರಿ ಸರ್.